ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ನಾವು ಮಾಡೋದೇ ನಿಮಗೋಸ್ಕರ ವಿಡಿಯೋ. ಏನಾದರೂ ಒಂದು ಹೊಸ ಹೊಸ ವಿಚಾರ ಬಂದರೆ ಡೆಲಿವರಿ ಬಗ್ಗೆ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಗ್ಗೆ ಯಾರು ತೊಂದರೆ ಕೊಡೋದಾಗಿರ್ಬೋದು, ಪಬ್ಲಿಕ್ಗೂ ತೊಂದರೆ ಆದ್ರೂ ಏನೇ ಒಂದು ಹೊಸ ವಿಚಾರ ತಿಳಿಸ್ಕೊಡ್ತಾ ಇರ್ತೀವಿ ಎವ್ರಿಡೇ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ಗೊತ್ತಿರಬೇಕು, ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಯಾವ ಲೆವೆಲ್ ಇದೆ ಅಂತ. ಅದರಲ್ಲೂ ಕೆಲವೊಂದು ಆಟೋ ಡ್ರೈವರ್ಸು ಕೊಡ್ತಕ್ಕಂಥ ತೊಂದರೆಯಿಂದ ಇನ್ನೂ ಕಿರಿಕಿರಿ ಜಾಸ್ತಿ. ಮೊದಲೇ ಬೆಂಗಳೂರು ಟ್ರಾಫಿಕ್ಗೆ ಜನ ರೋಸ ತೋಗ್ಬಿಟ್ಟಿದ್ದಾರೆ. ಡ್ಯೂಟಿಗೆ ಹೋಗೋಕೆ ಕಷ್ಟ, ಆಫೀಸಿಂದ ಬರೋದು ಕಷ್ಟ, ಡೆಲಿವರಿ ಬಾಯ್ಸಿಂದ ಡ್ಯೂಟಿ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಹಿಂಸೆ ಆಗ್ತಾ ಇದೆ. ಬಿಸಿಲು, ಒಂದು ಕಡೆ ಬಿಸಿಲು ಕಾಟ, ಡಸ್ಟು. ಇದ್ರ ಮಧ್ಯೆ ಈ ಆಟೋ ಡ್ರೈವರ್ಸ್ಗಳು ಒನ್ ವೇಲ್ ನುಗ್ಗೋದು, ಕೇಳಕ್ಕೆ ಹೋದರೆ ದೌರ್ಜನ್ಯ ಮಾಡೋದು, ಎಲ್ಲಂದ್ರೆ ಅಲ್ಲೇ ಆಟೋ ನಿಲ್ಲಿಸ್ಬಿಟ್ಟು ತೊಂದರೆ ಕೊಡೋದು ತುಂಬ ಅಂದರೆ ತುಂಬ ನಡೀತವೆ. ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ ನೋಡಿ ಸ್ನೇಹಿತರೆ. ಇದನ್ನು ನೋಡಿದ್ರಲ್ಲ ವಿಡಿಯೋನ. ಎಲ್ಲ ಒಂದು ಬೆಂಗಳೂರಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಒನ್ ವೇಲ್ ನುಗ್ಗಿ ಬಂದಿದ್ದಾವೆ 2-3 ಆಟೋಗಳು. ಅಷ್ಟು ಜನಕ್ಕೂ ತೊಂದರೆ ಕೊಟ್ಕೊಂಡು ಟ್ರಾಫಿಕ್ ಜಾಮ್ ಮಾಡಿದ್ದಾರೆ. ಕೇಳಿದ್ರೆ ಆಟೋಯಿಂದ ಇಳಿದ್ಬಿಟ್ಟ ವ್ಯಕ್ತಿ ಫುಟ್ಪಾತಲ್ಲಿ ಕೂತ್ಕೊಂಡು ಆರಾಮಾಗೆ ಮೈ ಮುರ್ಕೊಂಡು ನಿಂತಿದ್ದಾರೆ. ಯಾರು ಇದನ್ನು ಕೇಳೋಗಿರೋ ಇಲ್ವಾ? ಪ್ರಶ್ನೆ ಮಾಡೋರು ಯಾರು ಇಲ್ವಾ? ಇಂಥವ್ರು ಯಾರೋ 4 ಜನ ಮಾಡೋ ಕೆಲಸದಿಂದವ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಇವತ್ತು ಬೆಂಗಳೂರಲ್ಲಿ 50% ಟ್ರಾಫಿಕ್ ಕಾರಣ ಇಂಥರೇ. ಇಂಥ ಇರ್ತಾರಲ್ಲ ಈ ಥರದವರು. ಕೆಲವೊಂದು ಮಾಲ್ಗಳ ಮುಂದೆ ಲೈನ್ ನಿಲ್ಲಿಸ್ಕೊಂಡು ನಿಂತಿರ್ತಾರೆ. ಅಲ್ಲಿ ಆ್ಯಕ್ಚುಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕಿರ್ತಾರೆ, ಆದ್ರೂ ಫುಲ್ ಏಕನೋ ಆಟೋ ಸ್ಟ್ಯಾಂಡ್ಗಳು ಅಲ್ಲೇ ನಿಲ್ಲಿಸ್ಕೊಂಡು ನಿಂತಿರ್ತಾರೆ. ಎಲ್ಲಂದ್ರಲ್ಲಿ ಯೂ ಟರ್ನ್ ಹಾಕ್ತಾರೆ. ಯಾರು ಕಸ್ಟಮರ್ ಕೈ ಹಾಕಿದ್ರೆ ಅಲ್ಲೇ ನಿಲ್ಲಿಸ್ಕೊಂಡು ಹತ್ತಿಸ್ಕೊಂಡ್ಬಿಡೋದು. ಹಿಂದ್ಗಡೆ ಬರ್ತಕ್ಕಂಥ ವೆಹಿಕಲ್ಸ್ಗಳು ಸಡನ್ ಅಂತ ಅವ್ರಿಗೆ ಗುದ್ದೋದು, ಇಲ್ಲಾಂದ್ರೆ ಅವ್ರೇನಾದ್ರು ಬ್ರೇಕ್ ಹೊಡೆದು ಟೂ ವೀಲರ್ಗಳು ಬಿದ್ದು ಏಟಾಗ್ತಕ್ಕಂಥ ಘಟನೆ ಈ ಥರ ಸುಮಾರು ಆಗ್ತಾ ಇರ್ತವೆ. ಏಕೆಂದರೆ ಅವ್ರಿಗೇನು ಹಿಂದೆ ಯಾವ ವೆಹಿಕಲ್ ಬರ್ತೈತೆ ಏನು ನೋಡಲ್ಲ. ಇದು ಒನ್ ವೇನಾ, ಟೂ ವೇನಾ, ಇಲ್ಲಿ ಹೋದ್ರೆ ಏನು ಪ್ರಾಬ್ಲಮ್ ಆಗುತ್ತೆ, ಅಟ್ಲೀಸ್ಟ್ ಒಂದು 1/2 ಕಿಲೋಮೀಟರ್ ಏನು ಮ್ಯಾಪ್ ಪ್ರಕಾರ ತೋರಿಸುತ್ತೆ, ಅಲ್ಲ ಹೋಗ್ಬಿಟ್ರೆ ಏನಾಗುತ್ತೆ, ಎಷ್ಟು ಖರ್ಚಾಗ್ಬಿಡುತ್ತೆ ಗ್ಯಾಸು CNG ನಿಮಗೆ ಅಲ್ವಾ? ಕರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಬೇಕಲ್ವ, ಟ್ರಾಫಿಕ್ ರೂಲ್ಸು. ಆ ನಂತರವ ನಮಗೆ ಕೇಸ್ ಹಾಕ್ಬಿಟ್ರು, ನಾವು ಮಾಡೋದು 500,000 ರೂಪಾಯಿ ಸಂಪಾದನೆ, ನಮಗೆ 1,000 ರೂಪಾಯಿ ಫೈನ್ ಹಾಕ್ಯಾರ, ಈ ಥರ ಬೇರೆ ವಿಡಿಯೋ ಮಾಡಿಬಿಡ್ತಾರೆ. ಫೈನ್ ಹಾಕ್ದಲ್ಲಿ ಇನ್ನೇನು ಮಾಡ್ತಾರೆ ಪೊಲೀಸರು ತಾನೆ ಅಲ್ವಾ? ಪಬ್ಲಿಕ್ಸು ಎಷ್ಟು ಅಂತ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಹೇಳಿ ನಿಮ್ಮ ಟಾರ್ಚರ್? ಕೆಲವೊಂದಿಷ್ಟು ಜನ ಈ ಥರ ಮಾಡೋದು. ಕೆಲವರು ನಿಜವಾಗ್ಲೂ ಸಿನ್ಸಿಯರಾಗಿ ಡ್ಯೂಟಿ ಮಾಡಿದ್ದಾರೆ. ಮ್ಯಾಪ್ ಏನು ತೋರಿಸುತ್ತೆ ಅದ್ರ ಪ್ರಕಾರನೇ ಹೋಗ್ತಾರೆ. ಒಂದು 1/2 ಕಿಲೋಮೀಟರ್ ಇದ್ರೂ ಲೊಕೇಶನ್ ಅದೇನಾದ್ರು ರೌಂಡ್ ಹಾಕೊಂಡು 1.5-2 ಕಿಲೋಮೀಟರ್ ತೋರಿಸ್ತಾ ಇದ್ರು ಕೂಡ ಮ್ಯಾಪ್ ಪ್ರಕಾರನೇ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಯೂಸ್ ಮಾಡ್ತಾರೆ. ಇನ್ನು ಕೆಲವ್ರು ಹಂಗಲ್ಲ, ಇರೋದೇ ಅರ್ಧ ಕಿಲೋಮೀಟರ್ ಇಲ್ಲ ಅಲ್ವಾ, ಏನು ಸುಮ್ಮನೆ ರೌಂಡ್ ಹಿಡಿಬೇಕು 2 ಕಿಲೋಮೀಟರ್ ಅಂತ ಸುಮ್ಮನೆ ನುಗ್ಬಿಡೋದು ಒನ್ ವೇಲಿ. ಬೇರೆಯವರಿಗೆಲ್ಲ ತೊಂದರೆ ಕೊಡೋದು. ಇಲ್ಲಿ ಕೆಲವೊಂದು ಯಾರು ಫಾಸ್ಟ್ ಬರೋರು ಬೈಕವ್ರು ನೋಡೋಕ್ಕಾಗಲ್ಲ, ಆಕ್ಸಿಡೆಂಟ್ಗಳಾಗೋದು. ಆಮೇಲೆ ಏನಾಯ್ತು, ಬೈಕ್ ಟ್ಯಾಕ್ಸಿ ಅವನಿಲ್ಲ, ಬೈಕ್ ಅವರು ಬಂದು ಗುದ್ಬಿಟ್ರು. ಅದು ಬೇರೆ ಯಾವ್ದಾರು ಬೈಕ್ ಆಗಲಿ, ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗೋಯ್ತು, ನಮ್ಮ ಆಟಕ್ಕೆ ಬಂದು ಗುದ್ಬಿಟ್ರು, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಯಾರು ಹೋಗಬೇಡಿ, ಈ ಥರ ಕತೆ ಕಟ್ಟಿ ಹೇಳೋದು. ಮಾಡೋದೇ ಪ್ರಾಬ್ಲಮ್ ಇವರು. ಒನ್ ವೇಲ್ ಹೋಗ್ಬಿಟ್ಟು ರಾಂಗ್ ರೂಟಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿ ತೊಂದರೆ ಕೊಡೋದು ಇವರೇ ಬೈಕ್ ಟ್ಯಾಕ್ಸಿ ಅವ್ರು. ಯಾನಂತಾರೆ ಹೇಳೋದು, ಬೈಕ್ ಟ್ಯಾಕ್ಸಿಲಿ ಯಾರು ಹೋಗಬೇಡಿ, ಆಕ್ಸಿಡೆಂಟ್ ಆಯ್ತು ನೋಡಿ, ಪ್ಯಾಸೆಂಜರ್ಗೆ ಕಾಲು ಮುರಿದೋಯ್ತು, ಕೈ ಮುರಿದೋಯ್ತು, ಈ ಥರ ಕೆಲವೊಂದು ಕತೆ ಕಟ್ಟಿ ಮಾತಾಡ್ತಾರೆ. ಅದಕ್ಕೋಸ್ಕರ ನೀವು ಫಸ್ಟ್ ರೂಲ್ಸ್ ಫಾಲೋ ಮಾಡಿಬಿಟ್ರೆ ಯಾಕೆ ಇವೆಲ್ಲ ಸಮಸ್ಯೆಗಳು ಬರ್ತವೆ? ಅಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದೇ ನೀವೇ, ಮತ್ತೆ ಹೇಳೋದು ಇನ್ನೊಬ್ಬರ ಮೇಲೆ. ಅದಕ್ಕೋಸ್ಕರ ನೀವು ಫಸ್ಟ್ ಸರಿ ಹೋಗ್ಬೇಕು. ಈ ಥರ ಘಟನೆಗಳಾಗ್ದಂಗೆ ನೋಡ್ಕೊಳ್ಳಿ. ಟ್ರಾಫಿಕ್ ಇವತ್ತು ಬೆಂಗಳೂರಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ, ಅಷ್ಟಿದೆ. ಅಂತಂದ್ರೆ ನೀವು ಈ ಥರ ಎಲ್ಲ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಎಲ್ಲಂದ್ರಲ್ಲಿ ಒನ್ ವೇಲ್ ನುಗ್ಗೋದು, ಇಲ್ಲಂದ್ರಲ್ಲಿ ಯೂ ಟರ್ನ್ ಮಾಡೋದು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಎಷ್ಟು ಈ ಥರ ಘಟನೆ ಆಗ್ತಾ ಇರ್ತಾವ ಗೊತ್ತಾ? ಏನೋ ಅರ್ಜೆಂಟ್ ಹೋಗ್ಬೇಕು ಅಂತ ಹೆಂಗಂದ್ರೆ ನುಗ್ಗಿ ಬಂದ್ಬಿಡ್ತಾರೆ. ಬೇರೆಯವ್ರಿಗೆಲ್ಲ ತೊಂದರೆ ಅಲ್ವಾ ನೀವು ಮಾಡೋದು? ನೀವು ಮಾಡೋದ್ರಿಂದ ಬೇರೆಯವ್ರಿಗೂ ತೊಂದರೆ. ನಿಮ್ಮ ಆಟೋ ಡಿಪಾರ್ಟ್ಮೆಂಟಿಗೆಲ್ಲ ಬೈತಾ ಇರ್ತಾರೆ, ಒಬ್ಬರು ಮಾಡೋದಕ್ಕೆ ಎಲ್ಲರಿಗೂ ಬೈತಾರೆ ಪಬ್ಲಿಕ್ಸು. ಈ ಆಟೋಗಳು ಏನಪ್ಪ ಹೆಂಗಂದ್ರಂಗೆ ನಿಲ್ಲಿಸ್ತಾರೆ, ಎಲ್ಲಿ ಬೇಕಲ್ಲೇ ಬರ್ತಾರೆ, ಏನು ಮಾಡೋದು ಅಂತ ಈ ಥರ ಜನಗಳಿಗೆ ಬೇಜಾರು. ಅದಕ್ಕೋಸ್ಕರ ಫಸ್ಟ್ ರೂಲ್ಸ್ ಫಾಲೋ ಮಾಡಿ, ನೀವು ಕರೆಕ್ಟಾಗಿ ಬನ್ನಿ. ಅಲ್ಲಿ ಎಷ್ಟು ವೆಹಿಕಲ್ಸ್ ಟ್ರಾಫಿಕಾಗಿ ನಿಂತ್ಕೊಂಡು ಆರನ್ ಮಾಡಿಕೊಂಡು ಆದರೂ ನೀವು ಸೈಡ್ಗೆ ಹೋಗ್ತಾ ಇಲ್ಲ. ನಿಮ್ಮ ಒಂಥರ ದುರಹಂಕಾರದಿಂದ ಆ ವ್ಯಕ್ತಿ ನಟಿಸ್ತಾ ಇದ್ದಾನೆ. ಆಟೋನೇ ಸ್ಟಾಪ್ ಮಾಡಿ ಬಂದ್ಬಿಟ್ಟು ಏನೋ ಇವನೇ ಕರೆಕ್ಟ್ ರೂಟಲ್ಲಿ ಬಂದು ಮಿಕ್ದವರೆಲ್ಲ ರಾಂಗ್ ರೂಟಲ್ಲಿ ಬಂದಿದ್ದಾರೆ ಅನ್ನೋ ಥರ ಆಟೋ ಅಲ್ಲೇ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಪಬ್ಲಿಕಲ್ಲಿ ಫುಟ್ಪಾತಲ್ಲಿ ನಿಂತ್ಕೊಂಡು ಬೈ ಮುರ್ಕೊಂಡು ನಿಂತಾನೆ ದುರಹಂಕಾರದಿಂದವ. ಇಷ್ಟೊಂದು ಆಗ್ರಿ ಸ್ವಾಮಿ, ನಿಮ್ಮ ದುರಹಂಕಾರ ನಿಮ್ಮ ದರ್ಪ ಇದ್ರೆ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸ್ವಾಮಿ. ಪಬ್ಲಿಕಲ್ಲಿ ಬಂದ್ಬಿಟ್ಟು ಯಾಕೆ ಅವರಿಗೆಲ್ಲ ತೊಂದರೆ ಕೊಟ್ಕೊಂಡು ಈ ಥರ ಮಾಡ್ತೀರಾ ಅಲ್ವಾ? ಇದು ಪ್ರತಿನಿತ್ಯ ಬೆಂಗಳೂರಲ್ಲಿ ಆಗ್ತಾನೆ ಇದ್ದಾವೆ ಘಟನೆಗಳು. ಇವರಿಗೆಲ್ಲ ಬುದ್ಧಿ ಕಲಿಸ್ಬೇಕಂದ್ರೆ ನಮ್ಮ ಆಟೋ ಆಫೀಸರು ಎಚ್ಚೆತ್ಕೊಳ್ಳೇಬೇಕು. ಇಲ್ಲೇ ನಾವು ಒನ್ ವೇಲ್ ಬಂದು ಈ ಥರ ತೊಂದರೆ ಕೊಡ್ತಾರ, ಸೀಸ್ ಮಾಡಿಬಿಡಿ ಅಷ್ಟೇ, ಮುಲಾಜಿಲ್ದಂಗೆ. ಹೇಳುವಷ್ಟು ಹೇಳ್ಬೋದು. ಹೇಳೋದು ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ದೊಣ್ಣೆ ಪೆಟ್ಟು ಅಂತಾರಲ್ಲ, ಇಂಥವ್ರಿಗೆಲ್ಲ ಅಷ್ಟೇ ಏನು ಮಾಡೋಕ್ಕಲ್ಲ, ಬೇರೆ ಆಪ್ಷನ್ ಇಲ್ಲ, ಗಾಡಿನೇ ಸೀಸ್ ಮಾಡಾಕಬೇಕಾಗತ್ತೆ. ಒಬ್ಬರು ಮಾಡೋ ತಪ್ಪಿಗೆ ಅಷ್ಟು ಜನಕ್ಕೆ 20-30 ಜನಕ್ಕೆ ವೆಹಿಕಲ್ಸ್ಗಳು ಟ್ರಾಫಿಕ್ ಜಾಮ್ ಆಗಿತ್ತು. ಅವ್ರು ಎಲ್ಲೆಲ್ಲಿ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗೋರಿರ್ತಾರೋ, ಇಲ್ಲ ಎಲ್ಲ ಒಂದು ಆಫೀಸ್ಗೆ ಹೋಗೋರಿರ್ತಾರೆ, ಏನೋ ಮಕ್ಕಳು ಸ್ಕೂಲ್ಗೆ ಹೋಗೋರಿರ್ತಾರೆ. ಇವರೆಲ್ಲ ಆನ್ ಟೈಮ್ಗೆ ಹೋಗ್ಬೇಕಲ್ವ. ಇಂಥವ್ರಿಗೆಲ್ಲ ನಿಮ್ಮಿಂದನೇ ತೊಂದರೆ ಆಗ್ತಾ ಇದೆ.
ಇವತ್ತು ಎಷ್ಟೋ ಜನ ನೀವೇ ಇಂಥವ್ರಿಂದನೇ ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಒಂದು ವೆಹಿಕಲ್ ಈ ಥರ ರಾಂಗ್ ಬಂದು ಒಂದು 5 ನಿಮಿಷ ಒಂದು ರೋಡಲ್ಲಿ ನಿಂತ್ಕೊಂತು ಅಂದ್ರೆ ಎಷ್ಟು ವೆಹಿಕಲ್ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗೋಗುತ್ತೆ ಗೊತ್ತಾ? ನೀವು ಮಾಡ್ತಕ್ಕಂಥ 1, 2 ನಿಮಿಷದ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಕ್ಕೆ ಇದು ಆರ್.ಟಿ.ಒ ಆಫೀಸರ್ ಬಂದ್ರು 1 ಅವರ್ 2 ಅವರ್ ಆದ್ರೂ ಕ್ಲಿಯರ್ ಮಾಡಕ್ಕಾಗಲ್ಲ. ಅಷ್ಟು ಜಾಮ್ ಆಗೋಗುತ್ತೆ. ಒಂದೇ 1 ನಿಮಿಷ ನೀವು ಮಾಡ್ತಕ್ಕಂಥ ಎಡವಟ್ಟಿಗೆ. ಅದು ಅರ್ಥ ಮಾಡ್ಕೊಂಡಿದ್ದೀರಾ? ಏನು ಹಳ್ಳಿನಾ ಇದು? ಬಿಡಪ್ಪ ಹೋಗ್ಲಿ ಒಂದು 5 ನಿಮಿಷ ನಿಂತ್ಕೊಂಡ್ರು ಆಮೇಲೆ ರೋಡ್ ಫ್ರೀ ಆಗಿದೆ ಹೋಗ್ಬಿಡುವುದು ಅನ್ನೋಕ್ಕೆ. ಬೆಂಗಳೂರು ಬಿಗ್ ಸಿಟಿ ಸ್ವಾಮಿ. ಎಂತೆಂಥ ಚಿಕ್ಕ ಚಿಕ್ಕ ರೋಡಲ್ಲೂ ಇವತ್ತು ಲಕ್ಷಾಂತರ ವೆಹಿಕಲ್ಸ್ ಓಡಾಡ್ತವೆ ಪ್ರತಿನಿತ್ಯವ. ಅಂಥದ್ರಲ್ಲಿ ನೀವು 5 ನಿಮಿಷ ಒಂದು ರೋಡ್ ಜಾಮ್ ಮಾಡಿಬಿಟ್ರೆ ಎಷ್ಟು ವೆಹಿಕಲ್ ಟ್ರಾಫಿಕ್ ಆಗುತ್ತೆ, ಎಷ್ಟೊತ್ತು ಬೇಕು ಅದನ್ನು ಕ್ಲಿಯರ್ ಮಾಡೋಕ್ಕೆ, ಎಷ್ಟು ಜನಕ್ಕೆ ಪ್ರಾಬ್ಲಮ್, ಇದೆಲ್ಲ ಯೋಚನೆ ಮಾಡ್ತೀರಾ? ಅಷ್ಟು ನೀವು ಸರಿಯಾಗಿ ನಿಮ್ಮಲ್ಲಿ ಇರತಕ್ಕಂಥ ತಪ್ಪುಗಳನ್ನ ತಿದ್ದುಕೊಳ್ಳಿ. ನಿಮ್ಮ ಆಟೋ ಸಂಘಟನೆಗಳು ಎಚ್ಚೆತ್ಕೊಂಡು ಇಂಥವ್ರಿಗೆಲ್ಲ ಬುದ್ಧಿ ಮಾತು ಹೇಳಿ. ಅದು ಬಿಟ್ಬಿಟ್ಟು ಪದೇ ಪದೇ ಇವ್ರು ಏನೇ ಮಾಡಿದ್ರು ಇವರೆಲ್ಲ ಮುಚ್ಚಾಕೊಂಡು ಸುಮ್ಮನೆ ನಾವೇ ಸರಿ, ನಾವೇ ಕರೆಕ್ಟಾಗಿದ್ದೀವಿ, ನಾವು ಒಳ್ಳೆ ಸರ್ವಿಸ್ ಕೊಡ್ತಾ ಇದೀವಿ ಪಬ್ಲಿಕ್ಕಿಗೆ ಅಂತ ಸುಮ್ಮನೆ ಏನೇನೋ ಕೆಲವೊಬ್ರು ಬುಲ್ಡೆ ಬಿಟ್ಕೊಂಡು ಸುಮ್ಮನೆ ತೊಂದರೆ ಕೊಡ್ತಾರೆ ಹೊರತು ಇವ್ರು ಒಳ್ಳೆ ಕೆಲಸ ಅಂತ ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಜನ. ಇಂಥರಿಂದನೇ ಇವತ್ತು ಪಬ್ಲಿಕ್ಸ್ಗೆ ತೊಂದರೆ ಆಗ್ತಾ ಇರೋದು, ಎಲ್ಲರಿಗೂ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು. ಬೆಂಗಳೂರಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅರ್ಧಕ್ಕರ್ಧ ಟ್ರಾಫಿಕ್ ಜಾಮು ಇಂಥರಿಂದನೇ ಆಗ್ತಾ ಇರೋದು. ಪ್ರತಿನಿತ್ಯ ನಾವು ನೋಡ್ತೀವಲ್ಲ ಬಸ್ ಸ್ಟಾಪ್ಗಳಲ್ಲಿ, ಮಾಲ್ಗಳ ಮುಂದೆ, ಮತ್ತೆಲ್ಲ ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ಕು ಇಂಥ ಜಾಗದಲ್ಲಿ ಕಿಲೋಮೀಟರ್ ಗಟ್ಟಲೆ ಎಲ್ಲಂದ್ರಲ್ಲಿ ಬರೀ ಆಟೋಗಳು ನಿಲ್ಲಿಸ್ಕೊಂಡು ಜನಕ್ಕೆ ಓಡಾಡೋಕೆ ಕೂಡ ಕಷ್ಟ ಆಗ್ತಾ ಇದೆ. ಆ ಥರ ಟ್ರಾಫಿಕ್ ಜಾಮ್ ಮಾಡ್ತಾರೆ ಇವರು. ಇದಕ್ಕೆಲ್ಲ ಒಂದು ಆರ್.ಟಿ.ಒ ಆಫೀಸರ್ಗಳು ಎಚ್ಚೆತ್ಕೊಂಡು ಇವ್ರಿಗೆಲ್ಲ ಕಡಿವಾಣ ಹಾಕಲೇಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡೋಕ್ಕಾಗಲ್ಲ. ಎಲ್ಲಿದೆ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ನಿಲ್ಲಿಸ್ಕೋಬೇಕು. ಹಂಗಿದ್ರೆ ಮಾತ್ರನ ಸಾಲ್ವ್ ಮಾಡ್ಬೋದು. ಇವ್ರಿಗೆ ಇಷ್ಟ ಬಂದಂಗೆ ನಿಲ್ಲಿಸ್ಕೊಳೋದು, ಎಲ್ಲಿ ಬೇಕಲ್ಲಿ ತಿರುಗಿಸೋದು, ಎಲ್ಲಿ ಬೇಕಲ್ಲಿ ಸ್ಟಾಪ್ ಮಾಡಿ ಪ್ಯಾಸೆಂಜರ್ ಹತ್ತಿಸ್ಕೊಳೋದು, ಇದರಿಂದ ಎಲ್ಲರಿಗೂ ಪಬ್ಲಿಕ್ಕಿಗೆ ತೊಂದರೆ, ಕೆಲವೊಂದು ಆಕ್ಸಿಡೆಂಟ್ಗಳು ಆಗ್ತವೆ. ಇವೆಲ್ಲ ಸಮಸ್ಯೆ ಬಗೆಹರಿಬೇಕು ಅಂದರೆ ಇವು ನಮ್ಮ ಆರ್.ಟಿ.ಒ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಒಂದು ಹೊಸ ರೂಲ್ಸ್ ಒಂದು ಪಾಲಿಸಿ ತಂದರೆ ಮಾತ್ರನೇ ಬೆಂಗಳೂರಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಇಲ್ಲಾಂದ್ರೆ ಇನ್ನೂ ಮುಂದಕ್ಕೆ ಅತಿ ಹೆಚ್ಚು ಟ್ರಾಫಿಕ್ ಸಮಸ್ಯೆ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಯಾಕೆಂದರೆ ಇವತ್ತು ಪ್ರತಿನಿತ್ಯ ಆಟೋಗಳು, ಹೊಸ ಹೊಸ ಆಟೋಗಳು ರೋಡಿಗೆ ಇಳಿತಕ್ಕಂಥ ಸಮಸ್ಯೆ ಸಾವಿರಾರು ಇದ್ದಾವೆ. 1, 2 ಅಲ್ಲ, 100 ಅಲ್ಲ, ಸಾವಿರಾರು ಹೊಸ ಹೊಸ ಆಟೋಗಳು ಇಳಿತಾನೆ ಇದ್ದಾವೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಎಷ್ಟು ಆಟೋಗಳಿಗೆ ಕೊಟ್ಟಿರದೆ ಪರ್ಮಿಷನ್ 1.5 ಲಕ್ಷ ಏನೋ ಕೊಟ್ಟಿದ್ದಾರೆ ಆಟೋಗಳಿಗೆ. 1.5 ಅಲ್ಲ, ಇವತ್ತು 4ರಿಂದ 5 ಲಕ್ಷದವರೆಗೂ ದಾಟ್ತಾ ಇದೆ ಆಟೋಗಳ ಸಂಖ್ಯೆ. ಬೆಂಗಳೂರಲ್ಲಿ ಯಾವ ರೋಡಲ್ಲಿ ನೋಡಿರೋ ಬರೀ ಯೆಲ್ಲೋ ಕಲರ್ ಆಟೋಗಳೇ ಕಾಣಿಸ್ತೇ ಹೊರತು ಬೇರೆ ವೆಹಿಕಲ್ಲೇ ಕಾಣಲ್ಲ. ಹಂಗಾಗಿ ಇವ್ರು ಬಾಡಿಗೆ ಬರ್ತಾ ಇಲ್ಲ, ನಮಗೆ ಬಾಡಿಗೆ ಬರ್ತಾ ಇಲ್ಲ ಅಂತಾರೆ. ಬಾಡಿಗೆ ಬರ್ತಾ ಇಲ್ಲ ಇದಕ್ಕೆ ಬೈಕ್ ಟ್ಯಾಕ್ಸಿ ಅವರಾಗಿರ್ಬೋದು, ಬೇರೆ ಯಾರೋ ತೊಂದರೆ ಅಲ್ಲ, ಗೌರ್ಮೆಂಟಲ್ಲಿ ಕಾರಣ ಅಲ್ಲ. ಇದಕ್ಕೆ ಬಾಡಿಗೆ ಬರ್ತಾ ಇಲ್ಲ ಅನ್ನೋ ಕಾರಣ ಇವ್ರದೇ ಸಮಸ್ಯೆ. ಅತಿ ಹೆಚ್ಚು ಆಟೋಗಳ ಸಂಖ್ಯೆ ಜಾಸ್ತಿ ಆಗಿರೋದವ. ಕಸ್ಟಮರ್ ಏನು 24 ಅವರ್ ಬರೀ ಆಟೋದಲ್ಲೇ ಓಡಾಡೋಕ್ಕಾಗುತ್ತೆ ಮಾಡೋ ಕೆಲಸ ಬಿಟ್ಟು? ಇಲ್ಲ. ಇವ್ರು ಮಾಡ್ಕೊಂಡಿರೋ ಪ್ರಾಬ್ಲಮ್ ಏನೋ ಆಫೀಸ್ ಟೈಮ್ ಬೆಳಿಗ್ಗೆ ಸಾಯಂಕಾಲ ಹೋಗ್ತಾರೆ ಬರ್ತಾರೆ. ನಗಲೆಲ್ಲ ಬಾಡಿಗೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಬೈಕ್ ಟ್ಯಾಕ್ಸಿ ಏನಾದ್ರು ಕಿತ್ಕೊಂಡು ಹೋಗ್ತಾರೆ ಇವ್ರ ಬಾಡಿಗೆನ? ಇಲ್ಲ. ಸಿಂಗಲ್ ಪ್ಯಾಸೆಂಜರ್ ಅವ್ರಾದ್ರ ಪಾಡಿಗೆ ಅವ್ರು ಹೋಗ್ತಾರೆ. ಆಯಿತಾ? ಇದು ಪ್ರತಿನಿತ್ಯ ನಾವು ಎಲ್ಲ ವಿಡಿಯೋಲಿ ತಿಳಿಸ್ಕೊಡ್ತಾನೆ ಇರ್ತೀವಿ. ಇವತ್ತು ಆಟೋಗಳಿಂದ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ, ಬಾಡಿಗೆ ಬರ್ತಾ ಇಲ್ಲ ಅನ್ನೋಕ್ಕೆ ಅವರಿಂದ ಅವರೇ ಮಾಡ್ಕೊಂಡಿರ್ತಕ್ಕಂಥ ಪ್ರಾಬ್ಲಮ್ಮು. ಹೊಸ ಹೊಸ ಆಟೋಗಳಿಗೆ ಏನು ಪರ್ಮಿಷನ್ ಕೊಡ್ತಾ ಇದ್ದಾರೋ ಅದಕ್ಕೆ ಆರ್.ಟಿ.ಒ ಕಡಿವಾಣ ಹಾಕಬೇಕು. ಎಷ್ಟಿದೆ ಪರ್ಮಿಷನ್? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇದೆ. ಆ ಲಿಮಿಟ್ ಕ್ರಾಸ್ ಆದರೆ ಎಲ್ರಿಗೂ ಪ್ರಾಬ್ಲಮ್ಮೇನೆ. ಅದಕ್ಕೆ ಲಿಮಿಟ್ ಒಳಗಡೆ ಇದ್ದರೆ ಅದಕ್ಕೆ ಲೀಗಲ್ಲು. ಅದು ಲಿಮಿಟ್ ಕ್ರಾಸ್ ಆಗಿ ಏನಾದ್ರು ಮಾಡ್ತಾರೆ ಅಂದರೆ ಅದು ಇಲ್ಲೀಗಲ್ಲೇನೆ. ಅದು ಯಾವುದೇ ಆದ್ರೂ ಸರಿ. ಅದಕ್ಕೋಸ್ಕರ ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಿದರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಡ್ಯೂಟಿ ಮಾಡ್ತಾರೆ. ಇಲ್ಲಾಂದರೆ ಪ್ರತಿನಿತ್ಯ ಇದೇ ಕಿರಿಕಿರಿ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಬೈಕ್ ಟ್ಯಾಕ್ಸಿ ತೊಂದರೆ ಕೊಡೋದೇ ಇರ್ಬೋದು, ಏನೋ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇರ್ತವೆ ಎವ್ರಿಡೇ. ಸಾಲ್ವ್ ಮಾಡೋಕ್ಕಂತೂ ಆಗೋದೇ ಇಲ್ಲ, ಆ ಥರ ಆಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಅನಿಸಿಕೆನ ನಿಮ್ಮ ಹತ್ರ ತಿಳಿಸ್ಕೊಟ್ಟಿದ್ದೀನಿ. ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.